ನಾಡಿದ್ದು 12ನೇ ತಾರೀಕು ಕಲಬುರಗಿಗೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮೆಲ್ಲರ ನಾಯಕರಾದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಹಲವಾರು ಮಂತ್ರಿಗಳು ಕಲಬುರಗಿಗೆ ಬರ್ತಾಯಿದ್ದಾರೆ. ಪ್ರಮುಖವಾದಂಥ ಬೇಡಿಕೆ ಈ ಭಾಗದ ನಮ್ಮ ಯುವಕರು ಇತ್ತು. ಒಂದು IAS, KAS ಕಾಂಪಿಟೇಟಿವ್ ಎಕ್ಸಾಮ್ಸ್ ಇಲ್ಲೇ ಒಂದು ಕೇಂದ್ರ ಆಗಬೇಕು ಅಂತ 2 ವರ್ಷದ ಹಿಂದೆ ನಾನು ನಮ್ಮ ರಿಪಬ್ಲಿಕ್ ಡೇ ಭಾಷಣದಲ್ಲಿ ಕೂಡ ನಾನು ಹೇಳಿದ್ದೆ ನಾವು ಮಾಡ್ತೀವಿ ಅಂತ. 2 ವರ್ಷ ಆದ ನಂತರ ಅದಕ್ಕೂ ಕೂಡ ಇವತ್ತು ನಾಳೆ ಚಾಲನೆ ನೀಡ್ತಾ ಇದ್ದೀವಿ. ಸುಮಾರು 500 ಜನ ಈಗಾಗಲೇ ಅದಕ್ಕೆ KEA ಮುಖಾಂತರ ನಾವು ಸೆಲೆಕ್ಟ್ ಮಾಡಿದ್ದೀವಿ. This video is sponsored by Mahalakshmi Jewelers, Mannur Multi-Speciality Hospital, KBN University, Kebab Corner Restaurant and Banquets, Imran Silk House, Alchere Group of Institutions, and by Ideal with G. ಮಿತ್ರರೇ ಹಾಗೂ ಮಾಧ್ಯಮದ ಎಲ್ಲ ಸ್ನೇಹಿತರೆ, ಈಗಾಗಲೇ ಡಾಕ್ಟರ್ ಅಜಯ್ ಸಿಂಗ್ ಅವರು ಹೇಳಿದಾಗೆ ನಾಳೆ ಕಲಬುರಗಿಗೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮೆಲ್ಲರ ನಾಯಕರಾದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಹಲವಾರು ಮಂತ್ರಿಗಳು ಕಲಬುರಗಿಗೆ ಬರ್ತಾಯಿದ್ದಾರೆ. ನಾಡಿದ್ದು 12ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಅಲ್ಲಿಂದ ಬೆಂಗಳೂರಿಂದ ರವಾನೆಯಾಗಿ ಇಲ್ಲಿ 11:10 ಹಂಗೆ ಬಂದು ಇಲ್ಲಿಂದ ನೇರವಾಗಿ ಯಡ್ರಾಮಿ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಈಗಾಗಲೇ ಅಜಯ್ ಸಿಂಗ್ ಅವ್ರು ಹೇಳಿದಂಗೆ ಯಡ್ರಾಮಿನಲ್ಲಿ ಸುಮಾರು 82 ಅಡಿಗಲ್ ಸಮಾರಂಭ ಇದೆ ಮತ್ತು 17 ಉದ್ಘಾಟನೆ ಸಮಾರಂಭಗಳಿದೆ. ಒಟ್ಟಾರೆ 99 ಕಾಮಗಾರಿಗಳು ಅನುಷ್ಠಾನಗೊಳ್ಳಲಿದೆ. ಅದು ಟೋಟಲ್ ಅಮೌಂಟು 90,587.15 ಲ್ಯಾಕ್ಸ್, ಅಂದರೆ ಸುಮಾರು 905 ಕೋಟಿ. ಇದು ಸಂಪೂರ್ಣ ಮಾಹಿತಿಯನ್ನು ತಮಗೆ ತಲುಪಿಸ್ತೀವಿ. ಅವ್ರದ್ದು ಹೇಳಿದ್ರು, ನಮ್ದು ಹೇಳಿಲ್ಲ ಅಜಯ್ ಸಿಂಗ್ ಅವರು. ಅದರಲ್ಲಿ ಭಾಳ ಪ್ರಮುಖವಾದಂಥ ಕಾರ್ಯಕ್ರಮ ಏನು ಇದೆ ಅಂದರೆ ಪ್ರಜಾಸೌಧ, ಅಫ್ಕೋರ್ಸ್ ಎಲ್ಲ ಇಡೀ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದಿದೆ. ಅದು ಹೊರತುಪಡಿಸಿ ಭಾಳ ವರ್ಷಗಳ ಬೇಡಿಕೆ ಏನಿತ್ತು ಅದು ಮಾನ್ಯ ಅಜಯ್ ಸಿಂಗ್ ಅವರು ಮತ್ತು ಅಲ್ಲಂ ಪ್ರಭು ಅವರೆಲ್ಲ ಫಾಲೋ ಅಪ್ ಮಾಡಿ ನಮ್ಮ ಸರ್ಕಾರದ ಅವಧಿಯಲ್ಲಿ ಜಲ್ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಯಡ್ರಾಮಿ ತಾಲೂಕಿನ ಆಲೂರು 58 ಗ್ರಾಮಗಳು ಹಾಗೂ ಯಳವಾರ್ 22 ಗ್ರಾಮಗಳಿಗೆ ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆ ಮಲ್ಟಿ ವಿಲೇಜ್ ಸ್ಕೀಮ್ 265 ಕೋಟಿ. ಅದರ ಜೊತೆಗೆ ಯಳವಾರಿಗೆ ಹಾಗೂ ಇತರ ಗ್ರಾಮಗಳಿಗೆ 20 ಗ್ರಾಮಗಳಿಗೆ ಸುಮಾರು 79 ಕೋಟಿ. ಅದಾದಮೇಲೆ ಹಳ್ವಾರ್ ಗ್ರಾಮದ ಹತ್ತಿರ ಭೀಮಾ ನದಿಗೆ ಅಡ್ಡಲಾಗಿ ಬಂದರು ಸಹಿತ ಸೇತುವೆ ನಿರ್ಮಾಣ ಸುಮಾರು 130 ಕೋಟಿ ರೂಪಾಯಿ. ಮತ್ತು 35 ಕೋಟಿ ರೂಪಾಯಿಗೆ ನಿಮ್ಮ ಮದರಿ ಗ್ರಾಮದ ಹತ್ತಿರ ಭೀಮಾ ನದಿಗೆ ಅಡಿಲಾಗಿ ಅಣೆಕಟ್ಟನ್ನು 35 ಕೋಟಿ ರೂಪಾಯಿಗೆ ನಿರ್ಮಾಣವನ್ನು ಮಾಡ್ತಾಯಿದ್ದೀವಿ. ಇವೆಲ್ಲನೂ ಕಾರ್ಯಕ್ರಮ ಏನು ಯೋಜನೆಗಳಿದೆ ಅದನ್ನು ತಮ್ಮ ಹತ್ರ ತಲುಪಿಸ್ತೀವಿ. ಇವೆಲ್ಲನೂ ಕೂಡ ಕೊಲ್ಲೂರು ಬೀದ್ ಇರ್ಬೋದು, ನಿಮ್ಮ ನರಿಬೋಳೆ ಇರ್ಬೋದು, ಇವೆಲ್ಲನೂ ಕೂಡ ಭಾಳ ವರ್ಷದ ಬೇಡಿಕೆಯಾಗಿತ್ತು. ಇವಾಗ ಮಾನ್ಯ ಶಾಸಕರು ಅದನ್ನು ಭಾಳ ಕಾಳಜಿ ವಹಿಸಿ ಅದನ್ನು ಅನುಮೋದನೆ ಕೊಟ್ಟು ಅದಕ್ಕೆ ಬಜೆಟ್ ಇಡಿಸಿ ಅದನ್ನು ಕೂಡ ಆಗುತ್ತೆ. ಎಸ್ಪೆಷಲಿ ಮಲ್ಟಿ ವಿಲೇಜ್ ಸ್ಕೀಮ್ಗಳು ಯಾವುದಿತ್ತು ಅದು ಸಂಪೂರ್ಣ ಮಾಹಿತಿ ತಮಗೆ ತಲುಪಿಸ್ತೀವಿ. ಅದ್ರ ಜೊತೆಗೆ ಸೇಡಮ್ನಲ್ಲಿ ಈಗಾಗಲೇ ಮಾನ್ಯ ಶರಣ್ ಪ್ರಕಾಶ್ ಅವರು ತಮಗೆ ನಿನ್ನೆ ಉದ್ದೇಶಿಸಿ ಮಾತನಾಡಿದ್ದಾರೆ. ಅವರು ಕೂಡ ಏನೇನು ಕಾಮಗಾರಿಗಳಂತ ಹೇಳಿದ್ದಾರೆ, ಅದರ ಸಂಪೂರ್ಣ ಮಾಹಿತಿ ತಮಗೆ ತಲುಪಿಸ್ತೀವಿ. ಸುಮಾರು 282 ಕಾಮಗಾರಿಗಳ ಅಡಿಗಲ್ಲನ್ನು ಮಾಡ್ತಾಯಿದ್ದೀವಿ. ಅದ್ರ ಮೊತ್ತ 57,968 ಲಕ್ಷ ರೂಪಾಯಿ. ಅದ್ರ ಜೊತೆಗೆ 362 ಕಾಮಗಾರಿಗಳ ಉದ್ಘಾಟನೆ ಆಗಲಿದೆ. ಅದರ ಮೊತ್ತ ದಯವಿಟ್ಟು ಕ್ಷಮಿಸಬೇಕು, 76 ಕಾಮಗಾರಿಗಳ ಉದ್ಘಾಟನೆ ಆಗಲಿದೆ. ಅದರ ಮೊತ್ತ 11,035 76 ವರ್ಕ್ಸ್ 11,035 ಲ್ಯಾಕ್ಸ್. ಇದು ಇನಾಗ್ರೇಷನ್ನು. ಸೊ ಒಟ್ಟಾರೆ ಇನಾಗ್ರೇಷನ್ನು ಮತ್ತು ಅಡಿಗಲ್ ಸೇರಿ 368 ಕಾಮಗಾರಿಗಳು ಸುಮಾರು 690 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ವಹಿಸಲಿದೆ.
ಅದರಲ್ಲಿ ಪ್ರಮುಖ ಕಾಮಗಾರಿಗಳಂದರೆ ನಮ್ಮ ಸೇಡಂ ತಾಲೂಕಿನ ಬರಪೀಡಿತ ಪ್ರದೇಶಗಳಲ್ಲಿ ಕಾಚೂರು ಗ್ರಾಮ ಸಾಕಷ್ಟು ದಿನದಿಂದ ಬಳಲ್ತಾ ಇತ್ತು. ಅಲ್ಲಿ ಏತ ನೀರಾವರಿ ಯೋಜನೆಗೆ ಈಗ 82.5 ಕೋಟಿ ಮಾಡಿದ್ದೇವೆ. ಅದರ ಜೊತೆಗೆ ಬೀರ್ನಳ್ಳಿ ಗ್ರಾಮದಲ್ಲೂ ಕೂಡ ಏತ ನೀರಾವರಿ ಸುಮಾರು 90 ಕೋಟಿಗೆ ನಾವು ಪ್ರಸ್ತಾವವನ್ನು ಸಲ್ಲಿಸಿ ಅದನ್ನು ಕೂಡ ಅನುಮೋದನೆ ಆಗಿ ಅದನ್ನು ಕೂಡ ಅಡಿಗಲ್ಲನ್ನು ಮಾಡ್ತಾಯಿದ್ವಿ. ಮತ್ತು ಎಡ್ಡಳ್ಳಿ ಗ್ರಾಮದಲ್ಲಿ ನೀರಾವರಿಗೋಸ್ಕರ ಸುಮಾರು 67.3 ಕೋಟಿ ರೂಪಾಯಿಯನ್ನು ನಾವು ಕೊಟ್ಟಿದ್ದೀವಿ. ತರನಹಳ್ಳಿನಲ್ಲಿ 82.9 ಕೋಟಿ ವೆಚ್ಚದಲ್ಲಿ ನಾವು ನೀರಾವರಿ ಕಾಮಗಾರಿಗಳನ್ನು ಸೌಲಭ್ಯಗಳನ್ನು ಕಲ್ಪಿಸೋಕ್ಕೆ ನಾವು ಮಾಡ್ತಾಯಿದ್ದೀವಿ. ಹೀಗೆ ಹಲವಾರು ನಿಮ್ಮ PWDಯಿಂದ ಇರ್ಬೋದು, ನಿಮ್ಮ ಮಹಾರಾಷ್ಟ್ರ ಬಾರ್ಡರ್ ಟು ಅಂದರ್ಕಿ ಕ್ರಾಸು, ಗಡಿಕೇಶವ ಟು ಕೋದ್ರಂಬಾಳ್ಪಳ್ಳಿ, ಇವೆಲ್ಲವೂ ಸಾಕಷ್ಟು ವಿವರವಾಗಿದೆ. ಇದೆಲ್ಲನೂ ಪ್ರಮುಖ ಕಾಮಗಾರಿಗಳನ್ನು ತಮಗೆ ತಲುಪಿಸ್ತೀವಿ. ಒಟ್ಟಾರೆ ಸೇಡಮ್ಮು ಮತ್ತು ಜೇವರ್ಗಿನಲ್ಲಿ 12ನೇ ತಾರೀಕು ನಮ್ಮ ನಾಯಕರುಗಳೆಲ್ಲರೂ ಸೇರಿ ಸುಮಾರು 374 ಕಾಮಗಾರಿಗಳಿಗೆ ಅಡಿಗಲ್ಲನ್ನು ಹಾಕ್ತಾ ಇದ್ದಾರೆ. 83 ಕಾಮಗಾರಿಗಳ ಉದ್ಘಾಟನೆ ಇದೆ. ಒಟ್ಟಾರೆ 467 ಕಾಮಗಾರಿಗಳಿಗೆ ಸುಮಾರು 15,991.1 ಲಕ್ಷ ವೆಚ್ಚ ಆಗ್ತಾ ಇದೆ. ಆಲ್ಮೋಸ್ಟ್ 1,595 ಕ್ರೋರ್ಸ್ ವರ್ಕ್ ಇದು ಆಗ್ತಾಯಿದೆ. ನಮ್ಮ ಚಿತ್ತಾಪುರ ಕೂಡ ಇತ್ತು ಈ ಲಿಸ್ಟಲ್ಲಿ, ಆದರೆ ಮೊದಲನೇದಾಗಿ ಯಡ್ರಾಮಿ ಚಿತ್ತಾಪುರ ಇತ್ತು. ಆದರೆ 3 ಕಷ್ಟ ಆಗುತ್ತೆ ಅಂದ್ಬಿಟ್ಟು ಮತ್ತು ಸೇಡಂನಲ್ಲಿ ನೀರಾವರಿ ಪ್ರಾಜೆಕ್ಟ್ಸ್ ಇರೋದ್ರಿಂದ ಎಲ್ಲನೂ ಕೊಡ್ತೀವಿ ಸರ್. ಟೋಟಲ್ 1,595 crores including ಯಡ್ರಾಮಿ and ಸೇಡಂ, ಜಗರ್ಗಿ ಮತಕ್ಷೇತ್ರ ಮತ್ತು ಸೇಡಂ ಇವೆಲ್ಲ ಕಾಮಗಾರಿಗಳ ಲಿಸ್ಟು ಕೊಟ್ಬಿಡ್ತೀವಿ ತಮಗೆ. ಸೊ ಇದು ಮೊದಲನೇದಾಗಿ. ಎರಡನೇದಾಗಿ ಭಾಳ ಪ್ರಮುಖವಾದಂಥ ಒಂದು ಪತ್ರಿಕಾ ಪ್ರಕಟಣೆಗಳು ಇದನ್ನು ಕೂಡ ತಮಗೆ ಸಂಪೂರ್ಣ ಮಾಹಿತಿ ನಾವು ತಲುಪಿಸ್ತೀವಿ. ಈ 2025-26ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಭಾರೀ ಮಳೆ ಹಾಗೂ ಪ್ರವಾಹದಿಂದ ಹಾನಿಯಾದ ಜಿಲ್ಲೆಯ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಜಂಟಿ ಸಮೀಕ್ಷೆ ವರದಿಯಂತೆ ಒಟ್ಟು 3,24,000 ಹೆಕ್ಟೇರ್ ಹಾನಿಯಾಗಿರೋ ಪ್ರದೇಶ ಅಂತ ತಮಗೆಲ್ಲ ಮಾಹಿತಿ ಇದೆ. ಈಗಾಗಲೇ ಅದರ ಪೈಕಿ ಒಟ್ಟು 3,23,318 ರೈತರಿಗೆ ಪರಿಹಾರ ಆಗಲೇ ನೀಡಲಾಗಿದೆ. ಸುಮಾರು ಕಲಬುರಗಿ ಜಿಲ್ಲೆಯಲ್ಲಿ ಈಗಾಗಲೇ SDRF ನಿಯಮಗಳ ಪ್ರಕಾರ 2,597.21 ಲಕ್ಷ ಪಾವತಿಯಾಗಿದೆ. ಮತ್ತು ಕಲಬುರಗಿ ಜಿಲ್ಲೆಗೆ ದೊರಕಿರುವ ರಾಜ್ಯ ಸರ್ಕಾರ ಘೋಷಿಸಿದ ಹೆಚ್ಚುವರಿ ಇನ್ಪುಟ್ ಸಬ್ಸಿಡಿ, ಇಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಪ್ರತಿ ಹೆಕ್ಟರಿಗೆ 8,500 ಅನ್ನು ಘೋಷಣೆ ಮಾಡಿದರು. ಅದ್ರ ತಕ್ಕಂಗೆ ಈಗಾಗಲೇ 24,775.82 ಲಕ್ಷಗಳನ್ನು ಈಗಾಗಲೇ ಪಾವತಿಸಲಾಗಿದೆ ನಮ್ಮ ಇನ್ಪುಟ್ ಸಬ್ಸಿಡಿ. ಸೊ ಒಟ್ಟಾರೆ ಕಲಬುರಗಿ ಜಿಲ್ಲೆಗೆ ಈಗಾಗಲೇ ವಿತರಿಸಲಾಗಿರುವ ಪರಿಹಾರ ಒಟ್ಟು 49,873.03 ಲಕ್ಷ, 49,873.03 ಲ್ಯಾಕ್ಸ್. ಅದನ್ನು ಕೂಡ ಸಂಪೂರ್ಣ ಮಾಹಿತಿ ತಮಗೆ ನಾವು ಒದಗಿಸ್ತೀವಿ. ಮತ್ತು ವಿಶೇಷವಾಗಿ ನಮ್ಮ ಈ ಅತಿವೃಷ್ಟಿಯಿಂದ ಸಾಕಷ್ಟು ನಮ್ಮ ಜಿಲ್ಲಾ ಪಂಚಾಯತಿ ರಸ್ತೆಗಳು ಹಾಳಾಗಿದ್ದು ತಾವು ಕೂಡ ಅದು ಹೋದ ತಿಂಗಳು ನಮ್ಮ ಗಮನಕ್ಕೆ ತಂದಾಗ ನಾನು ಮಾತು ಕೊಟ್ಟಿದ್ದೆ, ಒಂದು ವಿಶೇಷವಾದಂಥ ಪ್ಯಾಕೇಜನ್ನು ನಾವು ಕಲಬುರಗಿಗೆ ನಾವು ನೀಡ್ತೀವಿ ಅಂದ್ಬಿಟ್ಟು. ಅದು ಮಾತು ಕೊಟ್ಟಂಗೆ ಈಗಾಗಲೇ ನಾವು ಸುಮಾರು 90 ಕಾಮಗಾರಿಗಳನ್ನು ನಾವು ತಗೊಂಡಿದ್ದೇವೆ. ಸುಮಾರು 88.8 ಕ್ರೋರ್ಸ್ ಅಫ್ಜಲ್ಪುರು, ಅಳಂದು, ಚಿಂಚೋಳಿ, ಚಿತ್ತಾಪುರ್, ಜೇವರ್ಗಿ, ಕಲಬುರ್ಗಿ ಸೌತ್, ಕಲಬುರ್ಗಿ ರೂರಲ್,
ಚಿತ್ತಾಪುರ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳಿಗೆ ಕೂಡ ನಮ್ಮ ಜಿಲ್ಲೆಯಲ್ಲಿ ಬರುವಂಥ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳಿಗೆ ಕೂಡ ಒಂದು ವಿಶೇಷವಾದಂಥ ಅನುದಾನ RDPR ಇಂದ ಅರೌಂಡ್ 88.8 ಕ್ರೋರ್ಸನ್ನು ಬೇಸ್ಡ್ ಪ್ಯೂರ್ಲಿ ಆನ್ ಎಲ್ಲಿ ಹಾನಿಯಾಗಿದೆ ಅಂದ್ಬಿಟ್ಟು ನಾವು CEO ಗಳಿಂದ ನಮ್ಮ ಇಂಜಿನಿಯರ್ಗಳಿಂದ ತೊಗೊಂಡು ಎಲ್ಲ ಶಾಸಕರ ಜೊತೆ ಕನ್ಸಲ್ಟ್ ಮಾಡಿ ಅವರ ಅನಿಸಿಕೆ ಏನಿದೆ ಮತ್ತು ಸಾರ್ವಜನಿಕರ ಅನಿಸಿಕೆ ಏನಿದೆ ಅಂತ ಪಡೆದು ಇದನ್ನು ನಾವು ಸ್ಯಾಂಕ್ಷನ್ ಮಾಡಿದ್ದೀವಿ. ಇದು ಟೆಂಡರ್ ಸ್ಟೇಜ್ನಲ್ಲಿದೆ. ಬಹುಶಃ ಇನ್ನು 1 ತಿಂಗಳ ಒಳಗಡೆ ಇದು ಟೆಂಡರ್ ಆಗಿ ಈ ಕಾಮಗಾರಿಗಳನ್ನು ಕೂಡ ನಾವು ಚಾಲನೆಯನ್ನು ನಾವು ನೀಡ್ತೀವಿ. ಸೊ ಒಟ್ಟಾರೆ ನಾವು ಏನು ಮಾತನ್ನು ಕೊಟ್ಟಿದ್ವಿ ನಮ್ಮ ಜಿಲ್ಲೆಯ ಜನರಿಗೆ, ಒಂದನೇದು ಇನ್ಪುಟ್ ಸಬ್ಸಿಡಿದಿರ್ಬೋದು, ಪರಿಹಾರದಿರ್ಬೋದು, ಅದರ ಜೊತೆಗೆ ಏನು ವಿಶೇಷವಾದಂಥ ಒಂದು ಪ್ಯಾಕೇಜ್ ನಮ್ಮ ಸರ್ಕಾರದ ವತಿಯಿಂದ ನಾವು ಮಾಡ್ತೀವಿ ಅಂತ ನಾವು ಹೇಳಿದ್ವಿ. ಇವೆರಡೂ ಕೂಡ ನಾವು ಮಾತಿಗೆ ತಕ್ಕಂಗೆ ನಾವು ನಿರ್ವಹಿಸಿದ್ದೀವಿ, ನುಡಿದಂತೆ ನಾವು ನಡೆದಿದ್ದೀವಿ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಅದರದ್ದು ಇವೆರಡೂ 3 ವಿಷಯ ಹೊರತಾಗಿ ನಾಳೆ ತಮಗೆ ಗೊತ್ತಿರೋಗೆ ಭಾಳ ಒಂದು ಪ್ರಮುಖವಾದಂಥ ಬೇಡಿಕೆ ಈ ಭಾಗದ ನಮ್ಮ ಯುವಕರು ಇತ್ತು. ಒಂದು IAS KAS ಕಾಂಪಿಟೇಟಿವ್ ಎಕ್ಸಾಮ್ಸ್ ಇಲ್ಲೇ ಒಂದು ಕೇಂದ್ರ ಆಗಬೇಕು ಅಂತ 2 ವರ್ಷದ ಹಿಂದೆ ನಾನು ನಮ್ಮ ರಿಪಬ್ಲಿಕ್ ಡೇ ಭಾಷಣದಲ್ಲಿ ಕೂಡ ನಾನು ಹೇಳಿದ್ದೆ ನಾವು ಮಾಡ್ತೀವಿ ಅಂತ. 2 ವರ್ಷ ಆದ ನಂತರ ಅದಕ್ಕೂ ಕೂಡ ಇವತ್ತು ನಾಳೆ ಚಾಲನೆ ನೀಡ್ತಾ ಇದ್ದೀವಿ. ಸುಮಾರು 500 ಜನ ಈಗಾಗಲೇ ಅದಕ್ಕೆ KEA ಮುಖಾಂತರ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಇನ್ನೂ 500 ಜನಕ್ಕೂ ಕೂಡ ಅವಕಾಶ ಇದೆ. ಅದನ್ನು ಕೂಡ ನಾವು ಈಗ ಟ್ರಯಲ್ ಮಾಡಿದ್ಮೇಲೆ ಇನ್ನೂ 500 ಜನ ಹೇಗೆ ತೊಗೊಳೋದಂತಲೂ ಕೂಡ ಅದು ಮಾಡ್ತೀವಿ. ಅದು ಕೂಡ ನಾಳೆ ಟೀಚಿಂಗ್ ಸ್ಟಾಫ್ ಏನು ವ್ಯವಸ್ಥೆ ಟೆಂಡರ್. ಎಸ್ ಸರ್, ಇಟ್ ಈಸ್ ಓನ್ಲಿ ಬೈ ಟೆಂಡರ್. ಎಲ್ಲರೂ ಬಂದಿದ್ದರು. ಕೆಲವು ಮಾನದಂಡಗಳು, ನಮ್ಮ ಜನ ಹೋಗಿ ಹೈದರಾಬಾದಿಗೆ ಹೋಗಬಾರ್ದು, ಬೆಂಗಳೂರಿಗೆ ಹೋಗಬಾರ್ದು, ಧಾರವಾಡಿಗೆ ಹೋಗಬಾರ್ದು, ಡೆಲ್ಲಿಗೆ ಹೋಗಬಾರ್ದು ಅಂದ್ಬಿಟ್ಟು ಟೆಂಡರ್ ಪಾರ್ಟಿಸಿಪೇಷನಲ್ಲಿ ಇನ್ಸೈಟು ಮತ್ತು ವಾಜಿರಾಮ್ಸು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ರು. ಅವ್ರದ್ದಾದಂಥ ಕೆಲವು ಅಧಿಕಾರಿಗಳನ್ನೇ ಕೂಡಿಸಿ ಅದು ಯಾವ ಮಾನದಂಡ ನೋಡ್ಕೊಂಡು ನಮ್ಮ ಭಾಗ ಜನರಿಗೆ ಯಾವ ಸೂಟ್ ಆಗುತ್ತೆ ಅದನ್ನು ಮಾಡ್ತಾಯಿದ್ವಿ. ಇದ್ರ ಹೊರತುಪಡಿಸಿ ಅಲ್ಲೇ ಲ್ಯಾಂಗ್ವೇಜ್ ಲ್ಯಾಬ್ ಕೂಡ ನಾವು ಸೆಟಪ್ ಮಾಡ್ತಾಯಿದ್ವಿ. ಕಮ್ಯುನಿಕೇಷನ್, ಇಂಗ್ಲೀಷ್ ಕಮ್ಯುನಿಕೇಷನಿಗೆ ಮತ್ತು ಸೋಷಿಯಲ್ ಕೋಶೆಂಟು, ಇಂಟೆಲಿಜೆನ್ಸ್ ಕೋಶೆಂಟು, ಇಮೋಷನಲ್ ಕೋಶೆಂಟ್ಗಳನ್ನು ಕೂಡ ಬೆಳೆಸಲಿಕ್ಕೆ ಅಲ್ಲೇ ಮಾಡ್ತಾಯಿದ್ವಿ. ಅದರದ್ದು ಕೂಡ ನಾಳೆ ಉದ್ಘಾಟನೆ ಇದೆ. ಅದಕ್ಕೆ ಸುಮಾರು 30 ಕೋಟಿ ರೂಪಾಯಿ ಖರ್ಚಾಗಿದೆ. KKRDBಯಿಂದಲೂ ಅನುದಾನ ಬಂದಿದೆ ಮತ್ತು ನಾನು ಸೋಷಿಯಲ್ ವೆಲ್ಫೇರ್ ಇದ್ದಾಗ ಅನುದಾನವನ್ನು ನಾನು ನೀಡಿದ್ದೆ ಅವಾಗ ಒಂದು 20 ಕೋಟಿ. ಸೊ ಇದೂ ಭಾಳ ಪ್ರಮುಖವಾದಂಥ ಒಂದು ಭರವಸೆಯನ್ನು ನಾವು ಈಡೇರಿಸಿದ್ದೀವಿ. ಸೊ ಇದನ್ನು ತಮ್ಮ ಮುಂದೆ ಇಡ್ಲಿಕ್ಕಂತ, ತಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕಂತ ತಮಗೆ ಆಹ್ವಾನ ಮಾಡಿದ್ದು. ದಯವಿಟ್ಟು ನಾಳೆ ತಾವೆಲ್ಲರೂ ಪ್ರಬುದ್ಧ ಅಕಾಡೆಮಿಯ ಒಂದು ಉದ್ಘಾಟನೆ ಸಮಾರಂಭಕ್ಕೆ ತಾವು ಬರಬೇಕು ಅಂತ ಎಲ್ಲರ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ತಮಗೆ ಆಹ್ವಾನ ಇದೆ. This video is sponsored by Mahalashmi Jewelers, Mannur Multi-Speciality Hospital, KBN University, Kebab Corner Restaurant and Banquets, Imran Silk House, Alchere Group of Institutions, and by Ideal with G.